ಹೆಲೋ ಫ್ರಮ್ ಕನ್ನಡಿಗ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನು ನೋಡೋಣಪ್ಪ ಅಂದ್ರೆ ನಾವು ಗ್ಲೂಕೋಮೀಟರ್ಸ್ ನೋಡೋಣ. ಎಷ್ಟೊತ್ತು ನೋಡಿವಿ, ಇಷ್ಟು ನೋಡಿದ್ವಿ. ಡಿಜಿಟಲ್ ಕ್ಯಾರಿಯಬಲ್ ನೋಡಿವಿ. ಬಟ್ ಆಸ್ ಎ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಅವನವನು ಇವತ್ತು ನೋಡೀನಿ, ಅದು ಗ್ಲೂಕೋಮೀಟರ್ ಕಾಣತಿಲ್ಲ. ಒಂಥರ ಅವನೊಂದು ಪೆಂಡ್ರ ಮಾಡ್ಬಿಟ್ಟೆ ನಾನು. ಅದು ನಮ್ಮ ಟೆಕ್ನಿಷಿಯನ್, ಸೀನಿಯರ್ ಟೆಕ್ನಿಷಿಯನ್ ಕೇಳ್ತೀನಿ, ಎಲ್ಲೋ ಇವನೊಂದು ಇದಿಲ್ಲ ಅದು ಗ್ಲೂಕೋಮೀಟರ್ ಏನಾತನ ನಂಗವ. ಅದಕ್ಕೆ ಅದು ಹೆಂಗೆ ತಂದು ತೋರ್ದೇನೆ, ಬಂದು ನೋಡೋಣ. ಇದ ನೋಡ್ರಿಪ್ಪ, ಅದ ಬೀಟಾ ಕರ್ವ್ ಅಂತೇಳಿ. ಇದ್ರ ಪಾಕೆಟ್ ಎಷ್ಟು ಹೊಡೆದೈತಿ, ಅಂದ್ರೆ ಇದು ನಮ್ಮ ಹುಡುಗರು ಪಾಕೆಟ್ ಮನಿ ಹಾಕೊಂತಾರಲ್ಲ ಅಷ್ಟೈತಿ. ಇದು ಪಾಕೆಟ್ ಮಾತ್ರ ದೊಡ್ಡದೈತಿ. ಇದ್ರಾಗ ಮತ್ತದ ಮಷಿನ್ ನೋಡಿದ್ರಂದ್ರ ಅಲ್ಲ ಇವನವನ್ ಅಂತೀರಿ ನೀವು. ಅಚ್ಚಾ. ಇವ ನೋಡ್ರಿ, ಇದು ಲ್ಯಾನ್ಸೆಂಟ್ ಅಂತಾರ ಇದಕ್ಕ. ನಮ್ದು ಸ್ಕಿನ್ ಏನಿದೆ ಟಿಪ್ನ ಪ್ರಿಕ್ ಮಾಡಕ ಇದ ಲ್ಯಾನ್ಸೆಂಟ್. ನೆಕ್ಸ್ಟ್ ಇದ್ರೊಳಗೆ ಸ್ಟ್ರಿಪ್ ಅದಾವ. ಫೋಕಸ್ ಆಗತ್ತಿಲ್ಲಲ್ಲೋ ಇದು. ಇದು ಸ್ಟ್ರಿಪ್ಸ್. ಬೀಟಾ ಕರ್ವ್. ನೆಕ್ಸ್ಟ್ ಇಂದ ಲ್ಯಾನ್ಸೆಂಟ್ ಇಂದ ಪೆನ್. ಈ ಲ್ಯಾನ್ಸೆಂಟ್ನ ಇದನ್ನ ಇಲ್ಲೈತಲ್ಲ ಮುಂದ ಇಲ್ಲಿ ತುರುಕಿ ಇದನ್ನ ಕ್ಯಾಪ್ ಹಾಕಿ ಹಿಂಗೆ ಹಿಂದೆ ಜಗ್ಗಿ ಚಟ್ ಅದೈತಿ. ಇದು ಫಿಕ್ಸ್ ಮಾಡ್ತೀನಿ. ಫಿಕ್ಸ್ ಮಾಡೋದು ಹೆಂಗಂದ್ರೆ ಇದು ತಗೋಬೇಕ. ಇದು ತಗೊಂಡು ಹಿಂಗೆ ತಗೋಬೇಕು. ಹಿಂಗೆ ತೆಗಿ, ಇದು ಮುಂದಿಂದ ಕ್ಯಾಪ್ ತೆಗಿಬೇಕು. ಇದು ಹಿಂಗೆ ತಿರ್ಗಿಸಿದ್ರೆ ಮುಂದೆ ಓಪನ್ ಆಕೈತಿ. ಇದ್ರೊಳಗೆ ಹಾಕ್ಬೇಕು. ಹಾಕಿ ತಿರ್ಗಿಸ್ಬೇಕು. ತಿರ್ಗಿಸಿ ಇಲ್ಲೈತಲ್ಲ ಪಾಯಿಂಟು, ಈ ಪಾಯಿಂಟ್ ನಮ್ಗೆ ಎಷ್ಟು ನಮ್ಮ ಚರ್ಮ ಎಷ್ಟು ದಪ್ಪ ಐತೆ ನೋಡ್ಕೋಬೇಕು. ದಪ್ಪ ಇದ್ದವ್ರು ದಪ್ಪ, ತೆಳಗಿದ್ದವ್ರು ತೆಳಗೆ. ಸರಿ, ಲಾಕ್ ಆದ್ಮೇಲೆ ಹಿಂಗಿತ್ತು ಫಿಂಗರ್ಗೆ ಇಟ್ಟು, ಫಿಂಗರ್ಗೆ ಹಿಂಗಿಟ್ಟು ಇನ್ನೊಂದು ಕೈಗೆ ಇಟ್ಟು ಈ ಬಟನ್ ಐತಲ್ಲ, ಈ ಬಟನ್ ಹಿಂಗೆ ಒತ್ಕೋಬೇಕು. ಆವಾಗ ಚಟಕ್ ಬಂದೈತಿ. ಚಟಕ್ ಅಂದ್ರೆ ಪ್ರಿಕ್ಕಾಗಿ ಇದು ಹಾಕೈತಿ. ನೆಕ್ಸ್ಟ್ ಇದನ್ನ ಹೇಳಕತ್ತ ಅಂತೇನ, ಇದು ಯಾವೆಲ್ಲ ಗೊತ್ತೈತಿ, ಇದು ಗೊತ್ತೈತಿ. ನೆಕ್ಸ್ಟ್ ಬರೋಣ ಮಷಿನ್ ಕಡೆ. ಇದು ಮಷೀನು. ಇಲ್ಲ ಇದಲ್ಲ, ಸಾರಿ ಇದು ಮಷೀನ್ ಅಲ್ಲ. ಇದು ಸಣ್ಣ ಪಿನ್ ಇದ್ದವ್ರು ಸಣ್ಣ ಪಿನ್ ಹಾಕಕ್ಕ, ಇದು ಸಿ ಪಿನ್ ಇದ್ದವ್ರು ಸಿ ಪಿನ್ಗೆ ಇನ್ ತಗೊಂಡು ಫೋನಿಗೆ ಹಾಕದ. ಫೋನಿಗೆ ಚಾರ್ಜ್ ಹಾಕ್ತೇವಲ್ಲ ನಾವು, ಸೇಮ್ ಚಾರ್ಜ್ ಹೆಂಗೆ ಹಾಕ್ತೀವಲ್ಲ ಆ ಥರ ಹಂಗೆ ಹಾಕದ. ಇದು ನೋಡ್ರಿ, ಈಟ ಐತೆ ನೋಡಿ. ಇವನು ನಾನು ಪೆಂಟ ಮಾಡ್ಕೊಂಡ್ಬಿಟ್ಟೇನೆ. ಅದು ಇಲ್ಲಿ ಸ್ಟ್ರಿಪ್ ಹಾಕೋದು, ಇಲ್ಲಿತ್ತಲ್ಲ ಇಲ್ಲಿ ಸ್ಟ್ರಿಪ್, ಇಲ್ಲಿ ಇದು ಹೆಂಗೆ ಯೂಸ್ ಮಾಡೋದು ಅಂತೇಳಿ ಒಂದು ಸಣ್ಣ ವಿಡಿಯೋ ಐತಿ. ಆ ವಿಡಿಯೋದಾಗ ಹಾಕನಂತ. ಪ್ರೊಸೆಸ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡ್ರಿ, ಮಾಡಿ ಹಾಕನಂತ. ನೆಕ್ಸ್ಟ್ ಇನ್ನು 3-4 ಇದ್ದಾವೆ ಗ್ಲೂಕೋಮೀಟರ್. ಇದೊಂದು ಐತಿ, ಇಲ್ಲಿ ನೋಡ್ರಿ. ಇದೊಂದು ಐತಿ, ಇದು ನೋಡ್ರಿ ಸೇಮ್ ಪೆನ್ನ. ನಾನು ಇದು ಬಂದು ಏನಪ್ಪ ಇದ್ರ ಇದು ಪೆನ್ ಇದಂಗೆ ಇತ್ತಲ್ಲ ಅಂತೀನಿ. ಪೆನ್ನಲ್ಲಿದೆ ಇಲ್ಲಿ ಹೊರಗಿದ್ರೆ ಅವಾಜ್ ಬರ್ತದೆ ನೋಡಿ. ಹಿಂಗೆ ಅವಾಜು, ಹಿಂಗೆ ಹತ್ಕೋದು, ಹಿಂಗೆ ಅವಾಜು, ಹಿಂಗೆ ಮಾಡಿದ್ರೆ ಕುಲ್ಲ. ಇದು ಹಾಕಿ ಇಲ್ಲಿ ಲ್ಯಾನ್ಸೆಂಟ್, ಇದ್ರದ್ದು ಲ್ಯಾನ್ಸೆಂಟ್ ಬೇರೆ ಐತಿ. ಇಲ್ಲೈತಿ ನೋಡ್ರಿ. ಇನ್ನು ತಗೊಂಡು ಇಲ್ಲಿ ಮೂತಿ ಐತಲ್ಲ, ಈ ಮೂತಿ ಒಳಗೆ ಹಾಕ್ಬೇಕು. ಹಿಂಗೆ ಹಾಕಿ ಜಗಿ ಲಾಕ್ ಆತ. ಜಸ್ಟ್ ಇದ್ರ ಮುಂದಿನ ಪಿನ್ ತೆಗದ
ಇದನ್ನ ತಗೊಂಡು ಇದ್ರ ಹಾಕಿ ಎಷ್ಟು ಅಡ್ಜಸ್ಟ್ ಮಾಡಿ ತಗೊಂಡು ಹಿಂಗೆ ಮಾಡೋದು ಅಷ್ಟೇ. ಅದದ್ದು ಹಿಂಗೆ ಜಗ್ಬೇಕು. ಇದು ಜಗ್ಗಿದ್ರೆ ಇದು ಹೊರಗೆ ಬರ್ತೈತಿ. ಇದು ಹಿಂಗೆ ಮಾಡಿ ಬಟನ್ ಪೆನ್ ಗತೆ ಹಿಂಗೆ ಹತ್ಕದೆ ಲಾಕ್ ಆತ ಸೆಟ್. ಹಿಂಗೆ ಹಾಕಿ ಹಿಂಗಿಟ್ಟು ಟಕ್ ಅಂದ್ಬಿಟ್ಟು ಪಟ್ ಅಂತ ಚುಚ್ಚಿ ಬಿಡ್ತೈತೆ ಅಷ್ಟೇ. ಇನ್ನು ಯೂಸ್ ಆದ್ಮೇಲೆ ಹೊರತೆಗ್ಬೇಕಂದ್ರೆ ಲಾಕ್ ತೆಗೆದ ಉಜಿಗಿತ್ತು ಇಷ್ಟೇ. ಬರಾಬರ ನಮೂನಿ ಅದಾವಪ್ಪ ಅವನು. ಇವೆಲ್ಲ ಮಷಿನ್ ಬಂದು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಅವ್ರು ವ್ಯಾಲ್ಯೂ ಇಲ್ದಂಗೆ ಆಗೈತಿ. 10,000 ಬರ್ರಿ, 12,000 ಬರ್ರಿ, 5,000 ಬರ್ರಿ ಅಂತಾರ ಅವನು. ಇದೊಂದು ಇದು ಸೇಮ್ ಕಂಪ್ನಿ ಅಷ್ಟೇ ಬೇರೆ. ಇದು ಅಕ್ಯೂ ಶೋರ್, ಇದು ಅಕ್ಯೂ ಚೆಕ್, ಇದು ಅಕ್ಯೂ ಚೆಕ್ ಆಕ್ಟಿವ್, ಇದು ಅಕ್ಯೂ ಶೋರು, ಸ್ಟ್ರಿಪ್ಸ್, ಲ್ಯಾನ್ಸೆಂಟ್, ಇದು ಲ್ಯಾನ್ಸೆಂಟ್ ಪೆನ್ನು, ಇದು ಹತ್ತಿ ಕಾಟನ್, ಇದು ಶುಗರ್ ಚೆಕ್ ಮಾಡೋದು, ಇದು ಶುಗರ್ ಚೆಕ್ ಮಾಡೋದು. ರೊಕ್ಕ ಹೆಂಗೆ ಹಂಗೆ ಪ್ಯಾಕಿಂಗ್. ಇದು ಗ್ಲೂಕೋಮೀಟರ್ ಅಲ್ಲ, BP ಚೆಕ್ ಮಾಡೋ ಮೀಟರ್ ಮಷಿನ್. ಇದಕ್ಕೆ ಕಫ್ ಅಂತಾರ, ಇದಕ್ಕ ಇದು ಅಂತಾರ, ಇದಕ್ಕ ಇದು ಅಂತಾರ. ಡಿಜಿಟಲ್ ಮಷಿನ್. ಹಿಂಗ್ ಓಪನ್ ಆಕೈತಿ. ಓಪನ್ ಆಗಿ ಇದನ್ನ ತಗೊಂಡು ಚಲೋ ಮಾಡಿಲ್ ತಡಿಯೋ ಇನ್ನು. ಇದನ್ನ ತಗೊಂಡು ಯಾರು ಅಂತ ಹಾಕಿಲ್ಲ, ಹಾಕ್ಬಿಟ್ಟು ಇದು ಯಾವಾಗ್ಲೂ ಡೌನ್ ಸೈಡ್ ಬರ್ಬೇಕು. ಹಾಕಿ ನೆಕ್ಸ್ಟ್ ಇದ್ರದ್ದು ವಿಡಿಯೋ ಮಾಡೋಣ ಅಂತ ಕಮೆಂಟ್ ಮಾಡ್ರಿ. ಯಾವ್ದು ವಿಡಿಯೋ ಬೇಕು, ಯಾವ್ಯಾವ ಟೈಪ್ ಬೇಕು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಏನೇನು ನೀಡ್ಬೇಕು ಹೇಳ್ರಿ. ಕನ್ನಡದಾಗ ಹೇಳ್ತೇನಂತೆ, ಇಂಗ್ಲೀಷ್ದಾಗ ಹೇಳಲ್ಲ. ಓಕೆ, ಇದರದ್ದು ಫುಲ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡ್ರಿ, ಅಪ್ಲೋಡ್ ಮಾಡ್ತೀನಿ ಅಂತ ಪಕ್ಕ. ಸಪೋರ್ಟ್ ಮಾಡ್ರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಟಾಟಾ.